ಹಾಂ. ಅವ್ರು ಹೇಳಿದ್ದಕ್ಕೆ ಇಲ್ಲಿ ಏನು ಹೇಳ್ತಾರೆ ಅವ್ಕೆ ಔಷಧಕ್ಕೆ ಕೊಡ್ತೀವಿ. ಅಂದರೆ ಯಾವುದು ಮೇನ್? ಗಂಡ್ಮಲೆ, ಪೀಡ್ಸ್, ಹಾಂ ಮಾಂಸಕೀಕ, ಹ್ಞೂ ಆಮೇಲೆ ಮೂರ್ಛೆ ರೋಗ, ಆಮೇಲೆ ಹುಣ್ಣು, ಆಮೇಲೆ ಏನಪ್ಪ ಅಂತಂದರೆ ಕೆರೆತ, ಹಲವಾರು. ನೀವು ಇಲ್ಲಿ ನಿಮ್ದೇನು ಕೆಲಸ? ಹಾಂ, ಅಜ್ಜರು ಹೇಳಿದ್ದ ಔಷಧಿ ಕೊಡ್ತಾರಾ? ಹ್ಞೂ, ಸರಿ, ಓಕೆ. ನಿಮ್ಮ ಹೆಸರು? ನಮ್ಮ ಹೆಸರು ಶರಣಪ್ಪ ಭೂತಾನ. ಶರಣಪ್ಪ ಭೂತಾನ ಅಂತ. ಓಕೆ. ನಿಮ್ಮ ಹೆಸರು ಅಂತ? ಸಿದ್ದೇಶ್ವರ ಮಠದಲ್ಲಿ ಈಗ ಸುಮಾರು ಅಂತಂದರೆ 4-5 ತಲೆಮಾರಿನಿಂದನೂ ಈ ಉಚಿತ ಒಂದು ಸೇವೆಯನ್ನು ಹಿರಿಯರ ಬಳುವಳಿಯಾಗಿ ಕೊಟ್ಟಿರ್ತಕ್ಕಂಥದ್ದು. ಇದಕ್ಕೆ ನಾವು ಯಾವ್ಯಾವುದಕ್ಕೆ ಔಷಧ ಕೊಡ್ತೀವಪ್ಪ ಅಂತ ಹೇಳಿದರೆ, ಈ ಮೈಂಡ್ ಅಪ್ಸೆಟ್ ಆದವರು, ತಲೆ ಕೆಟ್ಟವ್ರಿಗೆ, ಈಗ ಗ್ರಾಮೀಣ ಭಾಷೆಯಲ್ಲಿ ಗಂಡಮಲಿ ಅಂತ ಹೇಳ್ತಾರೆ, ಅದೆಲ್ಲ ಏನಂತಿ ಇದಕ್ಕೆ ಟೆಸ್ಟಿಗೆ ಕಳಿಸ್ಕೊಟ್ರೆ, ಲ್ಯಾಬಿಗೆ ಕಳಿಸ್ಕೊಟ್ರಪ್ಪ ಅಂತಂದ್ರೆ ಕ್ಯಾನ್ಸರ್ ಅಂತ ರಿಪೋರ್ಟ್ ಬರ್ತಿರ್ತದೆ. ಮತ್ತು ಅಂಥ ಕಾಯಿಲೆಯನ್ನು ಮತ್ತೇನತಿ ಇದು ಫಿಟ್ಸ್ ಬರ್ತಿರ್ತದೆ ಮಲ್ರೋಗ, ಅದನ್ನು ಈ ಮೂಲವ್ಯಾಧಿ ಬರುತ್ತಲ್ಲ ಅದನ್ನು ಆವಾಗಲಿಂದ ಏನಪ್ಪ ಅಂತಂದ್ರೆ 360 ಕಾಯಿಲೆಗಳಿಗೂ ಚೆಕ್ ಮಾಡಿ ನೋಡಿ ಔಷಧಿಯನ್ನು ಈ ಮಠದಲ್ಲಿ ಉಚಿತವಾಗಿ ಕೊಡ್ತಕ್ಕಂಥದ್ದು ಬಳುವಳಿಯಾಗಿ ಬಂದಿರತಕ್ಕಂಥದ್ದು. ಎಷ್ಟೋ 4-5 ತಲೆಮಾರಿನಿಂದನೂ. ಮತ್ತು ಅದನ್ನು ಕೂಡ ಏನೈತಿ ಹಿರಿಯರು ಹಾಕಿಕೊಟ್ಟಿರ್ತಕ್ಕಂಥ ಒಂದು ಸನ್ಮಾರ್ಗದಲ್ಲಿ ಏನಪ್ಪ ಅಂತಂದ್ರೆ ಇವತ್ತಿಗೂ ಅದನ್ನು ಬಿಡಬಾರ್ದು. ಅದರಿಂದ ಏನೈತಿ ಜನಕ್ಕೆ ಏನೈತಿ ಉಪಯೋಗ ಆಗಿರ್ತೈತಿ. ಅದು ಒಂದು ನಮ್ಮ ಸೇವಾ ಇರಲಿ, ಮತ್ತು ಹಿಂದಲಿಂದ ಮಾಡ್ಕೊತ ಬಂದಾರ, ಅದು ಕಳಿಬಾರ್ದು, ಅದು ಉಳಿಬೇಕು ಅಂತಕ್ಕಂಥ ದೃಷ್ಟಿಯಿಂದ ಈ ಸೇವೆಯನ್ನು ಮುಂದುವರ್ಸ್ಕೊಂಡು ನಾವು ಹೊಂಟಿದ್ದೀವಿ. ಇನ್ನೂ ಹೆಚ್ಚೆಚ್ಚಾಗಿ ಏನಪ್ಪ ಅಂತಂದ್ರೆ ಏನೈತಿ ಇದನ್ನು ಮತ್ತೆ ಬೇರೆ ಬೇರೆ ಔಷಧಿಯನ್ನು ಕಂಡಿಡಿದು ಏನಪ್ಪ ಅಂತಂದ್ರೆ ಚಿಕಿತ್ಸೆಯನ್ನು ಕೊಡ್ತೀವಿ. ನಿಮ್ಮ ಹೆಸರು ಅಜ್ಜ? ನಮ್ಮ ಹೆಸರು ಷಣ್ಮುಖಪ್ಪ ಅಂತ. ಷಣ್ಮುಖಪ್ಪ ಮಹಾಮುನಿ ಸ್ವಾಮಿ. ಔಷಧಿ ಎಲ್ಲ ಕೊಡೋದು ನೀವೇ ಅಂತದ? ಇದು ಸುಮಾರು ಅಂದ್ರೆ ಈಗ ಫಸ್ಟ್ ಇದು ಅಜ್ಜವರು ಅಪ್ಪೂರ್ಲಿದ್ದ ನಡೆದಿದ್ದು. ಇದು ಏನಪ್ಪ ಅಂದ್ರೆ ಅವಾಗ ಏನಪ್ಪ ಅಂತಂದ್ರೆ ಇದನ್ನು ನಡೆಸ್ಬೇಕಾತಪ್ಪ ಅಂದ್ರೆ ಅವರು ಸಾಧುಗಳ ಹತ್ರ ಏನಪ್ಪ ಅಂತಂದ್ರೆ ಇದನ್ನು ವಿದ್ಯೆಯನ್ನು ಕಲ್ತ್ಕೊಂಡಿದ್ರು. ಆ ವಿದ್ಯೆ ಏನಪ್ಪ ಅಂತಂದ್ರೆ ಅವ್ರು ಏನು ಹೇಳಿದ್ದಾರಪ್ಪ ಅಂತಂದ್ರೆ ಯಾರ ಹತ್ರ ಏನಪ್ಪ ಅಂದ್ರೆ 1 ರೂಪಾಯಿ ನೀವು ಆಸೆ ಪಡಬಾರ್ದು, ಅದು ನಿಮ್ಮ ಹೆಸರು ಏನಪ್ಪ ಅಂದ್ರೆ ಅಜರಾಮರವಾಗಿ ಉಳಿದೈತಿ, ಯಾರ ಹತ್ರ ಏನಪ್ಪ ಅಂದ್ರೆ ಯಾರು ದುಡ್ಡು ಆಸೆ ಪಡಬಾರ್ದು ಅಂಥೇಳಿ ಅವ್ರೇನು ದಕ್ಷಿಣ ಇಟ್ಟಿರ್ತಾರೆ ಅದರಿಂದ ನಿಮ್ಮದು ಮಾಡ್ಕೊಂಡು ಹೋಗ್ಬೇಕು. ಅಂದಪ್ಪ ಅಂದ್ರೆ ನಿಮ್ಮದು ಹೆಸರು ಅಜರಾಮರವಾಗಿ ಉಳಿದೈತಿ ಅಂತ ಹೇಳಿ ಅವರು ಆಶೀರ್ವಾದ ಮಾಡಿದ್ದಲ್ಲಿಂದ ಅವಾಗಲಿದ್ದ ಏನಪ್ಪ ಅಂದ್ರೆ ಅದನ್ನು ಅದೇ ಥರನಾಗಿ ಮುಂದುವರ್ಸ್ಕೊಂಡು ಹೊಂಟೈತಿ. ಆದರೆ ಏನಪ್ಪ ಅಂದ್ರೆ ಇದು ಯಾವುದೇ ಥರದಿಂದ ಏನಪ್ಪ ಅಂದ್ರೆ ಈ ಜನರಿಗೆ ಅನುಕೂಲತೆ ಆಗಲಿ ಅನ್ನೋ ಉದ್ದೇಶದಿಂದ ಇದನ್ನು ಮಾಡ್ತಾಯಿರ್ತಾರೆ. ಈಗ ಇದರಿಂದ ಸದುಪಯೋಗ ಜನರೆಲ್ಲ ಮುಟ್ಲಿ, ಅವರಿಗೆ ಒಳ್ಳೆಯದಾಗಲಿ ಅಂತೇಳಿ ಇಷ್ಟೇ ನಾನು ಮಾತು ಮುಗಿಸ್ತೀನಿ. ಅಂದರೆ ಯಾವುದೇ ಇರಲಿ, ಇವತ್ತು ಸ್ವೀಟ್ಸ್ ಇರಲಿ, ಗಂಡಮನೆ ಇರಲಿ, ಆಮೇಲೆ ಇದು ಯಾವುದೇ ಭೂತ ಇರಲಿ,
ಏರ್ತ ಇರಲಿ ಯಾವುದೇ ಥರದಿಂದ ಇವು ಇದ್ದು ಸಹಿತ ಅವನ್ನೇನಪ್ಪ ಅಂತಂದ್ರೆ ಶುದ್ಧೀಕರಣ ಮಾಡ್ತೀವಿ. ನೀವೆಲ್ಲ ಗಿಡಮೂಲಿಕೆಗಳಿಂದನೇ ಪ್ಯೂರ್ ಏನು ಔಷಧ ಅದ್ರ ಕೆಮಿಕಲ್ ಇರಲ್ಲ, ಎಲ್ಲ ಗಿಡಮೂಲಿಕೆಯಿಂದನೇ ಮಾಡ್ತಾರೆ. ಆ ಎಲ್ಲ ಗಿಡಮೂಲಿಕೆಯಿಂದಲೇ ಮಾಡ್ತೀವಿ. ಕೆಲವೊಂದಿಷ್ಟು ಸಿಗ್ತವೆ ಭೂಮಿಯಲ್ಲಿ ಹೊಲದ ಗುಡ್ಡದಲ್ಲಿ ಸಿಗ್ತವೆ, ಕೆಲವೊಂದಿಷ್ಟು ಏನಪ್ಪ ಅಂತಂದ್ರೆ ಆಯುರ್ವೇದಿಕ್ ಮೆಡಿಕಲಲ್ಲಿ ಸಿಗ್ತವೆ. ಅವ್ನು ಕಳಿಸ್ಕೊಡ್ತೀವಿ, ಬರ್ಕೊಡ್ತೀವಿ. ಯಾವುದಕ್ಕೆ ಯಾವ ರೋಗಕ್ಕೆ ಏನು ಬೇಕು ಔಷಧ ಅಂತಂದು ತಿಳ್ಕೊಂಡು ನೀವು ಜನರುಗಳಿಗೆ ಸೇವೆ ಮಾಡ್ತೀರಿ. ಈಗ ಅದೇ ರೀತಿಯಾಗಿ ಏನಪ್ಪ ಅಂದ್ರೆ ನಮ್ಮಲ್ಲಿ ತೋರಿಸ್ಕೊಂಡು ಹೋಗಿರ್ತಕ್ಕಂಥದ್ದು ಇವರು ರಾಮಣ್ಣ ಅಂತೇಳಿ ಈಗ ಬಂದರಿ ಬದನಾಳ ಅವ್ರ ಹತ್ರ, ಅವ್ರ ಮಗಳಿಗೆ ಆಗಿದ್ದ ಅವ್ರು ಹೇಳ್ತಾರೆ ಕೇಳಿ. ರಾಮಣ್ಣ, ನೀವು ನಿಮ್ಮ ಮಕ್ಕಳಿಗೆ ಇಲ್ಲೇ ತೋರಿಸಿದ್ರಿ? ಏನಾಗಿತ್ತು? ಅದು ಗಂಟೆಗಿತ್ತು ಮಲ್ಲಿಗೆ. ಇದು ಕೊಪ್ಪದಾಗ ಲಕ್ಷ್ಮೀನಾರಾಯಣ ಕಡೆಗೆ ಆಪರೇಷನ್ ಮಾಡಿಸಿದ್ವಿ. ಮತ್ತು ಆಪರೇಷನ್ ಮಾಡಿಸಿ ಮತ್ತು ಆಮೇಲೆ ಟೆಸ್ಟ್ ಕಳಿಸಿದ್ರು. ಇಲ್ಲ ಹುಬ್ಳಿಗೆ ಕರ್ಕೊಂಡು ಹೋಗಂತ. ಹುಬ್ಳಿಗೆ ಕರ್ಕೊಂಡು ಹೋಗೋಣಕ್ಕೆ ನಮ್ಮೂರಾಗ ಒಂದು ಅಜ್ಜಿ ಅದಕ್ಕೆ ಹುಡುಗ ಹಿಂಗೆ ಆಟದ ಹುಡುಗ ಬಂದದ ಅವ್ರ ಅಮ್ಮ ಹಿಂಗೆ ಇಂಥ ಸಿಂಧಕ್ಕೆ ಹೋಗಪ್ಪ ಹಿಂಗೆ ಅಂತ ನನ್ನ ಮೊಮ್ಮಗಳನ್ನ ಇಲ್ಲೇ ತೋರಿಸಿದ್ವಿ. ಹುಟ್ಟಿದ ಕೂಸು ಒಂದು 15 ದಿನದ ಇಂಥದ್ದು ಇದಾಗಿತ್ತು. ಇವರು ಅಪ್ಪ ಇದ್ರಲ್ಲ ಇದ್ರ ಮೇಲೆ ನನ್ನ ಮಗಳು ತೋರಿಸಿದ್ವಿ. ಆರಾಮದಾಗ್ತದೆ, ಈಗೆಲ್ಲ ಚೆನ್ನಾಗಿದ್ದಾರೆ. 2-3ನೇ ವರ್ಷ ಇದೆ. ಹೌದಾ? ಮತ್ತು ಇದಾದ್ಮೇಲೆ ಮತ್ತೊಂದು 8-10 ಜನ ಆ ಥರ ನನಗೆ ಫೋನ್ ಹಚ್ಚಿ ಚಾರ್ಜರ್ ಹೇಳಪ್ಪ ಅವ್ರ ಧೈರ್ಯ ನಮಗೆ ಧೈರ್ಯ ಇದಾಗಿದ್ದಿಲ್ಲ ರೀ. ಹುಬ್ಳಿಗೆ ಹೋಗ್ರಿ ಅಂತಂದು ಇದನ್ನು ಮಾಡಿಬಿಟ್ರಿ, ಬರ್ಕೊಟ್ರು. ಮತ್ತು ಇಲ್ಲಿ ಬಂದಿದ್ದೆ ಇವರು ಅಜ್ಜಾರು ಹೆಂಗೆ ಹೇಳಿದ್ರೆ ಹಂಗೆ ಮಾಡಿದ್ರಿ. ಎಲ್ಲ ಆರಾಮಾಗ್ಯದ. ಈಗ ಆರಾಮಿದಾರ? ಅದನ್ನ ಕೆಲಸ ಮಾಡ್ತಾರೆ, ಹೊಲ್ದಾಗ ಹೋಗಿ ಕೆಲಸ ಮಾಡ್ತಾರೆ. ಮತ್ತೆ ಅಲ್ಲಿ ಗದಗಿನಾಗ ತೋರಿಸಿದ್ವಿ ಫಸ್ಟಿಗೆ ರೀ. ಅದು ಗದಗ ಜಿಲ್ಲೆದಾಗ ಕೊಟ್ಟಿದ್ವಿ. ಅವ್ರು ಅಲ್ಲಿ ತೋರಿಸಿದ್ರೆ ಅವರು ಅದು ಎದನ್ನೇ ತೆಗಿಬೇಕಂತ ಹೇಳಿದ್ರಂತೆ. ನಮ್ಮ ಮಗಳು ಎದಕ್ಕೆ ಬಂದ್ಬಿಡ್ತಾರೆ ನಮ್ಮೂರಿಗೆ. ನಮ್ಮ ಆತ್ಮೀಯ ಡಾಕ್ಟರ್ ಅವರು ಲಕ್ಷ್ಮೀನಾರಾಯಣ ಡಾಕ್ಟರ್. ಅಂದರೆ ಇವಾಗ ಗಡ್ಡೆ ಎಲ್ಲ ಹೋಗಿದೆ? ಹೋಗಿ ಏನೇನಿಲ್ಲ, ಆರಾಮದ. ಮತ್ತು ಒಳ್ಳೆ ಬಂದಿದ್ದಪ್ಪ, ಆರಾಮದ. ಅದರ ಆಶೀರ್ವಾದ.